ಕಲಬುರಗಿ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಅವಿರೋಧ ಆಯ್ಕೆ. ಕಲಬುರಗಿ ಮಹಾನಗರ ಪಾಲಿಕೆ 4 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನು ಬುಧವಾರ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ವೀಕ್ಷಕರೇ, ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಹಾಗೂ ಉಪಮೇಯರ್ ಹೀನಾ ಬೇಗಂ ಸಮ್ಮುಖದಲ್ಲಿ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 44ರ ಸದಸ್ಯ ಸಚಿನ್ ಶಿರ್ವಾಳ್, ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 22ರ ಸದಸ್ಯ ಮೊಹಮ್ಮದ್ ಅಜೀಮುದ್ದೀನ್, ಕರ, ಹಣಕಾಸು ಮತ್ತು ಮೇಲ್ಮನವಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 19ರ ಸದಸ್ಯ ಪರ್ವಿನ್ ಬೇಗಂ ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 41ರ ಸದಸ್ಯ ಇರ್ಫಾನ ಪರ್ವಿನ್ ಆಯ್ಕೆಯಾದ ಎಲ್ಲರನ್ನು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಉಪಮೇಯರ್ ಹೀನಾ ಬೇಗಂ, ಕೂಡ ಅಧ್ಯಕ್ಷ ಮಜರ್ ಅಲಂ ಖಾನ್, ಎಂಎಲ್ಸಿ ಜಗದೇ ಗುತ್ತೇದಾರ್ ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 4 ಸ್ಥಾಯಿ ಸಮಿತಿಗಳ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ಪ್ರತಿಪಕ್ಷದವರು ನಮ್ಮ ಒಂದು ಒಗ್ಗಟ್ಟಿಗೆ ಅವರು ನಾಮಿನೇಷನ್ ಸಹಿತ ಮಾಡಿಲ್ಲ. ಆ ರೀತಿ ಅವರು ಪಲಾಯನ ಮಾಡಿದರು. ನಾವು ನಮ್ಮೆಲ್ಲರ ನಾಯಕರ ಒಂದು ಒಗ್ಗಟ್ಟತನದಿಂದ ಮತ್ತು ನಮ್ಮೆಲ್ಲರ ಪಾಲಿಕೆ ಸದಸ್ಯರ ಒಂದು ಸಹಕಾರದಿಂದ ಇವತ್ತು ಚುನಾವಣೆ ಆಗಿ 4 ಸ್ಥಾಯಿ ಸಮಿತಿಗಳಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲದೆ ಈಗಾಗಲೇ ಅಧ್ಯಕ್ಷರಾದಂಥ ಎಲ್ಲ ಅಧ್ಯಕ್ಷರು ಒಂದು ಉತ್ಸಾಹಿಗಳಾಗಿದ್ದಾರೆ ಮತ್ತು ನಗರದ ಬಗ್ಗೆ, ನಗರದ ಚಿಂತನೆ ಬಗ್ಗೆ, ಪ್ರಗತಿಪರರ ಬಗ್ಗೆ ನಗರದ ಕಾಳಜಿ ಹೊಂದಿದ್ದಂಥ ಅಧ್ಯಕ್ಷರಾಗಿದ್ದಾರೆ. ಅವರು ಮತ್ತು ನಾವು ಮೇಯರ್, ಡೆಪ್ಟಿ ಮೇಯರ್ ಎಲ್ಲರೂ ಕೂಡಿ ಒಂದು ನಗರ, ಒಂದು ಸುಂದರ ನಗರವನ್ನು ಮಾಡುವ ಒಂದು ಛಲವನ್ನು ನಾವು ಹೊತ್ತು ಒಂದು ಸುಂದರ ನಗರ ಮಾಡುತ್ತೇವೆ ಅಂತೇಳಿ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುತ್ತೇವೆ. ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಸ್ ಇವತ್ತು ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ನಮ್ಮ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸಚಿನ್ ಶಿರ್ವಾಳ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು 4 ಅಧ್ಯಕ್ಷರ ಚುನಾವಣೆಗಳಾಗಿವೆ ಸ್ಥಾಯಿ ಸಮಿತಿಗೆ. 4 ಸ್ಥಾಯಿ ಸಮಿತಿಗಳು ನಮ್ಮ ಕಾಂಗ್ರೆಸ್ ಪರವಾಗಿ ಅವಿರೋಧವಾಗಿಯೇ ಆಯ್ಕೆಯಾಗಿದ್ದಾರೆ. 4 ಜನ ಅಧ್ಯಕ್ಷರು 4 ಜನ ಆಯ್ಕೆಯಾಗಿದ್ದಾರೆ. ಮತ್ತು ಮೊದಲು ಮೇಯರ್, ಡೆಪ್ಟಿ ಮೇಯರ್ ಕೂಡ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಮೊದಲು ಕೂಡ. ಅದರಂತೆ ಹಿಂದೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಕೂಡ MP, ಅವರು ಭಾಳ ಒಳ್ಳೆಯ ಮತಗಳಿಂದ ಅವರು ಕೂಡ ಚುನಾಯಿತರಾಗಿದ್ದಾರೆ. ಈಗ ಕಾಂಗ್ರೆಸ್ಸಿನ ಒಂದು ಅಭಿವೃದ್ಧಿ ಪರ ಕೆಲಸ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಶರಣ್ ಪ್ರಕಾಶ್ ಪಾಟೀಲ್ರು, ನಮ್ಮ ಎಲ್ಲ ಅಲ್ಲಂ ಪ್ರಭು ಪಾಟೀಲ್ರು, ಕನೀಶ್ ಫಾತಿಮಾ ಮೇಡಮ್ ಅವರು, BR ಪಾಟೀಲ್ರು, MY ಪಾಟೀಲ್ರು, ಅಜಯ್ ಸಿಂಗ್ ಅವರು, ಸಾಕಷ್ಟು ನಮ್ಮ ಎಲ್ಲ ಶಾಸಕರು ಒಳ್ಳೆಯ ಕೆಲಸ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ 371J ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು 5 ಗ್ಯಾರಂಟಿಗಳು ಈ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯಿಂದ ಬಡವರಿಗೆ ಒಂದು ಒಳ್ಳೆಯ 5 ಗ್ಯಾರಂಟಿಗಳು ಕೊಟ್ಟಿದ್ದಕ್ಕಾಗಿ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭಾಳ ಜಯಬೇರಿ ಬಾರಿಸ್ತಾ ಇದೆ. ಇವತ್ತು ನೋಡಿದರೆ 4 ನಮ್ಮ ಸ್ಥಾಯಿ ಸಮಿತಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಅದಲ್ಲದೆ ಒಂದು ಸಣ್ಣ ಇದು ನಮ್ಮ ಗುಲ್ಬರ್ಗ ಮೇಯರ್ ಚುನಾವಣೆಗೆ ಅಲ್ಲಿ ಮೋದಿಯವರು ಎಕ್ಸಾಂಪಲ್ ಕೊಟ್ಟಿದ್ದರು. ಅಲ್ಲಿ ಗುಲ್ಬರ್ಗ ಚುನಾವಣೆ ಈ ರೀತಿ ಆಯಿತು ಅಂತ. ಈ ಸಲ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ, ಯಾವ ರೀತಿ ಕೊಡಬೇಕಂತೇಳಿ. ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೊಸ ಮಂದಿ ಸ್ಥಾಯಿ ಸಮಿತಿಗಳು, ಮೇಯರ್, ಡೆಪ್ಟಿ ಮೇಯರ್ ಎಲ್ಲರೂ ಅವಿರೋಧವಾಗಿ ಆಯ್ಕಿದ್ದಾರೆ. ಈ ಸಂದರ್ಭದಲ್ಲಿ ಚುನಾಯಿತರಾದ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಶುಭಾಶಯಗಳು ಕೊಡ್ತೇನೆ. ಇವತ್ತಿನ ದಿವಸ ಸ್ಥಾಯಿ ಸಮಿತಿಯ ಏನು ಚುನಾವಣೆ ನಡೆದಿದೆ, ಆ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ
ಕಮಿಟಿಯ ಎಲ್ಲ ನಾಲ್ಕು ಚೇರ್ಮನ್ಗಳು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು, ಅದೇ ರೀತಿಯಾಗಿ ನಾರ್ತ್ನ MLA ಆಗಿರ್ತಕ್ಕಂಥ ಕನಿಷ್ ಫಾತಿಮಾ ಮೇಡಮ್ ಅವರು, ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಸಾಹೇಬರು, ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, RK ಸಾಹೇಬರು ಎಲ್ಲರನ್ನು ಒಳಗೊಂಡಂತೆ ನಮ್ಮ ಸರ್ವಾನುಮತದಿಂದ ನಮ್ಮ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಮಿಟಿಯಿಂದ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಜನರ ಒಂದು ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಯಾಕಂತಂದರೆ ಇವತ್ತಿನ ದಿವಸ ನಮ್ಮ ಕಾರ್ಪೊರೇಷನಲ್ಲೂ ಕೂಡ ಕಾಂಗ್ರೆಸ್ ಇದೆ, ಸೌತ್ MLA ಕಾಂಗ್ರೆಸ್ ಇದೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಕಾಂಗ್ರೆಸ್ ಇದೆ, ಸ್ಟೇಟಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಹೊಳೆ ಹರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.